ನಿಮಗೆ ಒಂದು ತಿಂಗಳು ಸ್ಟಾಕ್ ಎಕ್ಸ್ಚೇಂಜ್ ಕ್ಲೋಸ್. ಹೌದಾ? 2008 2020 ಹೊಸದು ನಿಮಗೆ, ಯಾಕಂದ್ರೆ ಬಟ್ ಆ ಟೈಮಲ್ಲಿ ಏನಾದ್ರು ನಿಮಗೆ ಭಯ ಆಗಿದ್ದಂತ ಏನಾದ್ರು ಇದೆಯಾ? ಬಹಳ ಒಂದು ಇನ್ಸಿಡೆಂಟ್ ಏನಾದ್ರು ಅದಾದ್ಮೇಲೆ 4 ವರ್ಷ ಸೈಡ್ ವೇಸ್ ಹೋಗಿತ್ತು ಮಾರ್ಕೆಟ್ ಅಂತ ಕೇಳಿದೆ ನಾನು. 4-5 ವರ್ಷ ಹೋಗಿತ್ತು. ಅದೇ ಆ ಟೈಮ್ ನಲ್ಲಿ ಈಗ ನೋಡೋದು ಇದು ಸರಿ ಇಲ್ಲ, ಇಲ್ಲಿ ದುಡ್ಡು ಕಳ್ಕೊಳ್ತೀವಿ ಅಂತ ಇದೆಲ್ಲ ಸರಿ ಏನಿಲ್ಲ. ಮತ್ತೆ IT ಬೂಮಿಂದಾಗಿ ಇಟ್ ಇಸ್ ಸ್ಟಾರ್ಟೆಡ್ ಬೂಮು. ಇಟ್ ಇಸ್ ಟ್ರೆಮೆಂಡಸ್ ಆಕ್ಚುಲಿ. ಈಗ ಜನ ಹೆಂಗೆ ಅಂತಂದ್ರೆ ಮಾರ್ಕೆಟ್ಗೆ ಡೌನ್ ಟ್ರೆಂಡಿಗೆ ಬಂತು ಅನ್ಕೊಡಿ, 2 ಮಂತ್ಸ್ ಏನಾದ್ರು ಕಂಟಿನ್ಯೂಸ್ ಡೌನ್ ಟ್ರೆಂಡ್ ಬಂದ್ಬಿಟ್ರೆ ಏನಂತಾರೆ, ಶೇರ್ ಮಾರ್ಕೆಟ್ ಇದೊಂದು ಏನೋ ಜೂಜ್ ಆಡ್ತಕ್ಕಂಥ. ಒಂದು ಕ್ವಶನ್ ಕೇಳ್ಬೇಕು ನಿಮ್ಮ ಹತ್ರ. ಅದೇನಪ್ಪ ಅಂತಂದ್ರೆ ನೋಡಿ, 1992ರಲ್ಲಿ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಆಗುತ್ತೆ. ಸೊ ಆ ಟೈಮ್ನಲ್ಲೇ ನಮ್ಮ ಇಂಡಿಯಾದಲ್ಲಿ LPG ಬಜೆಟ್ ಮಂಡನೆ ಮಾಡ್ತಾರೆ. ಅಂದ್ರೆ ಬಿಫೋರ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಅಂದ್ರೆ ನಮ್ಮ ಹತ್ರ ಏನು ಅಮೌಂಟ್ ಇರಲ್ಲ. ಅದನ್ನ ಕೇಳಿದ್ದೀನಿ, ನಾನು ಒಂಚೂರು ಓದಿದ್ದೀನಿ LPG ಬಜೆಟ್ ಬಗ್ಗೆ ಎಲ್ಲ. ಸೊ 2008ರ ಒಂದು ಕ್ರೈಸಿಸ್ ಇದನ್ನೆಲ್ಲ ನೋಡ್ಕೊಂಡ್ ಬಂದಿದ್ದಾರೆ. ಅಪ್ ಟು 2020ರ ಒಂದು ಲಾಕ್ಡೌನ್ ಇದ್ರವರೆಗೂ ನೀವು ನೋಡಿದಿರ, ಕ್ರಾಶ್ ವರ್ಗು ನೋಡಿದಿರ. ಸೊ ಈ ಟೈಮ್ನಲ್ಲಿ ಹಿಂಗೆ ಸರ್ವೈವ್ ಆದ್ರೆ ಅದ್ರ ಬಗ್ಗೆ ಸ್ಟೋರಿ ಹೇಳ್ಬೋದಾ? ಏನಾದ್ರು ನಿಮ್ದು ಸ್ಟೋರಿ ಇದ್ರೆ. ನಿಮಗೆ ಫಾರ್ ಎಕ್ಸಾಂಪಲ್ ಹರ್ಷದ್ ಮೆಹ್ತಾ ಆ ಪೀರಿಯಡ್ ಅಲ್ಲೆಲ್ಲ ನಿಮಗೆ 1 ತಿಂಗಳು ಸ್ಟಾಕ್ ಎಕ್ಸ್ಚೇಂಜ್ ಕ್ಲೋಸ್. ಹೌದಾ? ನೀವು ಬೈ ಮಾಡಿದ ಪೊಸಿಷನ್ ನೀವು ಏನ್ ಮಾಡ್ತೀರಾ? ಏನು ಮಾಡೋಕ್ಕಾಗಲ್ಲ, ಆ ಥರ ಎಲ್ಲ ಇತ್ತು. ನೌ ಡೇಸ್ ನೀವು ಹೇಳಿದ್ರೆ ವಿ ಆರ್ ವೆರಿ ವೆರಿ ಸೇಫರ್. ಅಂದ್ರೆ ನಿಮಗೆ ರೆಗ್ಯುಲೇಷನ್ ಆಗಲಿ ಎಲ್ಲ ಆಗಲಿ, ಇಟ್ಸ್ ಎವ್ರಿಥಿಂಗ್ ಈಸ್ ಇನ್ ಪ್ಲೇಸ್. ಅಂದ್ರೆ ನಿಮ್ದು ಡಿಸಿಷನ್ ಟು ಬೈ ಯಾವುದೋ ಒಂದು ಸ್ಟಾಕು ಸರಿ ಇರ್ಬೋದು, ತಪ್ಪಾಗಿರ್ಬೋದು, ಅದು ಪ್ರಾಬ್ಲಮ್ ಅಲ್ಲ. ಬಟ್ ನೀವು ಸೆಲ್ಲು ಅಥವಾ ಬೈ ಯಾವ ಟೈಮಲ್ಲೂ ಮಾಡ್ಬೋದು. ನೀವು ಸೆಲ್ ಮಾಡಿದ ದುಡ್ಡು ನಿಮ್ಗೆ ಕರೆಕ್ಟ್ ಆಗಿ ಸೆಟ್ಲ್ ಆಗುತ್ತೆ. ನೀವು ಬೈ ಮಾಡಿದ ಸೆಕ್ಯೂರಿಟಿ ನಿಮ್ಗೆ ಕರೆಕ್ಟ್ ಆಗಿ ಬರುತ್ತೆ. ಅದ್ರದ್ದು ಬೋನಸ್ ಆಗಲಿ, ರೈಟ್ಸ್ ಆಗಲಿ, ಎನಿ ಕಾರ್ಪೊರೇಟ್ ಬೆನಿಫಿಟ್ ಆಗಲಿ ನಿಮ್ಗೆ ಸಿಕ್ಕೇ ಸಿಗತ್ತೆ. ಆ ಕಾನ್ಫಿಡೆನ್ಸ್ ಆ ದಿವಸಗಳಲ್ಲಿ ಅಷ್ಟು ಇರಲಿಲ್ಲ. ಓಕೆ. ಸೊ ಜನ ಅವಾಗ ಹೆದರ್ತಾ ಇದ್ರು. ಇನ್ನು ಇದು ಕೂಡ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಇದೆ. ನಾನೊಂದು ಕಲ್ಕಟ್ಟಾಗೆ ನಂದು ಯಾವುದೋ ಒಂದು ಸ್ಟಾಕ್ ಇದೆ, ಅದು ಎಲ್ಲಿಯೂ ಟ್ರೇಡ್ ಆಗ್ತಾ ಇಲ್ಲ. ಕಲ್ಕಟ್ಟ ಎಕ್ಸ್ಚೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ಅಲ್ಲಿಗೆ ಬ್ರೋಕರ್ ಕಳಿಸಿದೆ ಸರ್ಟಿಫಿಕೇಟ್, ಅವ್ನು ಸೆಲ್ ಮಾಡಿದ ದುಡ್ಡು ನಂಗೆ ಬಂದೇ ಇಲ್ಲ. ಆಮೇಲೆ ಓಕೆ ಏನ್ ಮಾಡ್ತೀರಾ? ಈ ತರ ಎಲ್ಲ ನಡೀತಾ ಇತ್ತು, ಈ ತರ ಎಲ್ಲ ಆಗಿತ್ತು. ಬಟ್ ನಾನ್ ಕೇಳ್ತಾ ಇರತಕ್ಕಂಥದ್ದು, ಆ ಒಂದು ಮೂಮೆಂಟ್ ಅಲ್ಲಿ ಮಾರ್ಕೆಟ್ ಕ್ರಾಶ್ ಆಗ್ಬಿಡ್ತು ಅನ್ಕೊಳ್ಳಿ, ನಿಮ್ ಇನ್ವೆಸ್ಟ್ಮೆಂಟ್ ಇದೆ. ಸೊ ನೀವು ಬಂದ್ಬಿಟ್ಟು ಲಾಂಗ್ ಟರ್ಮ್ ಹೋಲ್ಡರ್, ಅವಾಗಿಂದ ಕೂಡ ಹಾಕೊಳ್ತಾ ಬಂದಿದ್ದೀರಾ. ಈ 2008 2020 ಹೊಸದು ನಿಮಗೆ, ಯಾಕಂದ್ರೆ ಫ್ಯೂಚರ್ನ ಯಾರು ಕೂಡ ಪ್ರೈಟ್ ಮಾಡೋದಕ್ಕಾಗಲ್ಲ, ಜನರೇಷನ್ ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ. ಬಟ್ ಆ ಟೈಮಲ್ಲಿ ಏನಾದ್ರು ನಿಮಗೆ ಭಯ ಆಗಿದ್ದಂತ ಏನಾದ್ರು ಇದೆಯಾ? ಬಹಳ ಒಂದು ಇನ್ಸಿಡೆಂಟ್ ಆ ಥರದ್ದು ನಮಗೆ ಭಯಗಿಂತ ಜಾಸ್ತಿ ನಾವು ಮುಂಚೆದ್ದು ಮಾರ್ಕೆಟ್ ಫ್ರೀಕ್ವೆಂಟ್ ಫಾಲ್ಗಳನ್ನ ನೋಡಿ 2000 ಫಾಲಲ್ಲಿ ನಾವು ಸ್ವಲ್ಪ ಧೈರ್ಯ ಇರಲಿಲ್ಲ. ನಮ್ಗೆ IT ಕ್ರಾಶ್ 2020 ಕೋವಿಡ್ ಫಾಲಲ್ಲಿ ನಾವು ಸ್ವಲ್ಪ ಜಿಟರಿ ಆಗಿದ್ವಿ. ನಮ್ಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಮಾರ್ಕೆಟ್ ಸ್ವಲ್ಪ ಸಬ್ಸ್ಟಾನ್ಷಿಯಲ್ ರಿಕವರಿ ಆದ ಮೇಲೆ ವಿ ಎಂಟರ್ಡ್ ಅಷ್ಟೇ ಹೊರತು ಆ ಬಾಟಮ್ ಅಲ್ಲಿ ನಾವು ಪ್ರೀವಿಯಸ್ ಫಾಲ್ಗಳನ್ನ ನೋಡಿ ಅಭ್ಯಾಸ ಆಗಿ ನಮ್ಗೆ ಈ ಮೇಲೆ ಹೋಗುತ್ತೆ ಅಂತ ಹೇಳೋ ಧೈರ್ಯ ಇರಲಿಲ್ಲ, ಜೆನ್ಯೂನ್ಲಿ ಇರಲಿಲ್ಲ. ಅಫ್ಕೋರ್ಸ್ ನಾವು ಟೆಕ್ನಿಕಲಿ ಅದು ಆಮೇಲೆ ಒಂದು ಲೆವೆಲ್ ಥ್ರೆಶೋಲ್ಡ್ ಬ್ರೇಕ್ ಆದ್ಮೇಲೆ ಎಸ್ ನಾವು ಆನ್ವರ್ಡ್ಸ್ ಇಟ್ ಈಸ್ ಎ ರ್ಯಾಲಿ ಅಂತೇಳಿ ಎಂಟರ್ ಆಗಿದ್ವಿ. ಬಟ್ ಬಾಟಮ್ ಅಲ್ಲಿ ಡೆಫಿನೆಟ್ಲಿ ಕರೆಕ್ಟ್. ಸೊ ನಮ್ಗೆ ಹೇಳುದಿದ್ರೆ ಆ ದೋಸ್ ಓಲ್ಡ್ ಎಕ್ಸ್ಪೀರಿಯನ್ಸಸ್ ವಾಸ್ ಎ ಮೋರ್ ಬ್ಯಾಗೇಜ್. ಅಂದ್ರೆ ಅದೇನು ನಮ್ಗೆ ಹೆಲ್ಪ್ ಮಾಡಿಲ್ಲ ಈ ರ್ಯಾಲಿಯಲ್ಲಿ. ಅದು ಒಂದು ಸ್ವಲ್ಪ ನಿಮ್ಗೆ ಪೇಷನ್ಸ್ ಅದನ್ನೆಲ್ಲ ಕಲ್ಸ್ಕೊಟ್ಟಿದೆ. ಓಕೆ. ಇನ್ನೊಂದು ನಾನು ಕೇಳಿದ್ದೆ, ಅದೇನಪ್ಪಾ ಅಂತಂದ್ರೆ 1992ರಲ್ಲಿ ಒಂದ್ಸಲ ಮಾರ್ಕೆಟ್ ಕ್ರಾಶ್ ಆಗುತ್ತೆ, ಇದೆ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಇಂದ. ಅದಾದ ಮೇಲೆ LPGನೂ, ಬಟ್ ಅದು ನನಗೊಂಚೂರು ಡೌಟ್. ಅದಾದ್ಮೇಲೆ 4 ವರ್ಷ ಸೈಡ್ ವೇಸ್ ಹೋಗಿತ್ತು ಮಾರ್ಕೆಟ್ ಅಂತ ಕೇಳಿದೆ ನಾನು. 4-5 ವರ್ಷ ಹೋಗಿತ್ತು. ಅದೇ ಆ ಟೈಮ್ನಲ್ಲಿ ಈಗ ನೋಡಿ, ಈಗ ಜನ ಹೆಂಗೆ ಅಂತಂದ್ರೆ ಮಾರ್ಕೆಟ್ಗೆ ಡೌನ್ ಟ್ರೆಂಡಿಗೆ ಬಂತು ಅನ್ಕೊಳ್ಳಿ, 2 ಮಂತ್ಸ್ ಏನಾದ್ರು ಕಂಟಿನ್ಯೂಸ್ ಡೌನ್ ಟ್ರೆಂಡ್ ಬಂದ್ಬಿಟ್ರೆ ಏನಂತಾರೆ, ಶೇರ್ ಮಾರ್ಕೆಟ್ ಇದೊಂದು ಏನೋ ಜೂಜ್ ಆಡ್ತಕ್ಕಂಥದ್ದು, ಇದು ಸರಿ ಇಲ್ಲ, ಇಲ್ಲಿ ದುಡ್ಡು ಕಳ್ಕೊಳ್ತೀವಿ ಅಂತ ಬ್ಲೇಮ್ ಮಾಡ್ತಾರೆ. ಆ ಟೈಮ್ನಲ್ಲಿ 4 ವರ್ಷ ನೀವು ಹೆಂಗ್ ತೊಡ್ಕೊಂಡ್ರಿ? ಸೊ ಈ ತರ ಜನ 92 ಡೌನ್ ಆದ ಮೇಲೆ ನಿಮಗೆ ರಿಟೇಲ್ ಪಾರ್ಟಿಸಿಪೇಷನ್ ಅಗೇನ್ ಸ್ಟಾರ್ಟ್ ಆಗಿರೋದು. ಅಂದ್ರೆ ನಿಮ್ಗೆ ಮಾರ್ಕೆಟ್ ಸ್ವಲ್ಪ ಇಂಡೆಕ್ಸ್ ವೈಸ್ ಮೇಲೆ ಹೋಗಿರ್ಬೋದು, ಕೆಳಗೆ ಹೋಗಿರ್ಬೋದು, ಬಟ್ ಆ ಮಾಸ್ ಹಿಸ್ಟರಿ ಇರುತ್ತಲ್ಲ, IPOಗೆ ಹಾಕೋದು ಫ್ರೆಶ್ ಇದು, ಅದು ಪುನಃ ರೀಸ್ಟಾರ್ಟ್ ಆಗಿದ್ದು 1999 ಅಂತ ಹೇಳ್ಬೋದು. ಓಕೆ 92 ಇಂದ 97 ಇಯರ್ಸ್ ಫುಲ್ ಖತಮ್ ಆಗ್ಬಿಟ್ಟಿತ್ತು. ಎಲ್ಲರಿಗೂ ಬಿಲೀವ್ ಹೋಗ್ಬಿಟ್ಟಿತ್ತು ಶೇರ್ ಮಾರ್ಕೆಟ್ ಬಗ್ಗೆ. ರಿಟೇಲರ್ಸ್ ಸರಿ ಇಲ್ಲ, ಅವ್ರು ಮಾಡೋರವರು ಇದ್ದು, ಬಟ್ ರಿಟೇಲರ್ಸ್ ಸರಿ ಏನಿಲ್ಲ. ಮತ್ತೆ IT ಬೂಮಿಂದಾಗಿ ಇಟ್ ಇಸ್ ಸ್ಟಾರ್ಟೆಡ್. ಓಕೆ. 2000 ವಾಟ್ ಎವರ್ ನಿಮ್ಗೆ IT ಬೂಮ್ ಅಂತ ಇತ್ತಲ್ಲ, 2000 ಇಸ್ ಸಿಂಪಲ್. ನೀವು ಬ್ರೋಕರ್ ಆಫೀಸ್ಗೆ ಹೋಗಿ ಯಾವ IT ಸ್ಟಾಕ್ ಅಪ್ಪರ್ ಫ್ರೀಸ್ ಇಲ್ಲ ಅದನ್ನು ಬೈ ಮಾಡು ಅಷ್ಟೇ. ಓಕೆ, ಆ ಥರ ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್. ಅಂದ್ರೆ ಮೋಸ್ಟ್ ಆಫ್ ದ IT ಸ್ಟಾಕ್ಸ್ ಆರ್ ಆಲ್ರೆಡಿ ಅಪ್ಪರ್ಡ್ ಫ್ರೀಸ್. ಯು ಕಾಂಟ್ ಬೈ, ನಿಂಗೆ ಬೈ ಮಾಡಕ್ ಆಗಲ್ಲ. ಅಂದ್ರೆ ಯಾವ್ದಪ್ಪ ಅಪ್ಪರ್ಡ್ ಫ್ರೀಸ್ ಇಲ್ಲ IT ಸಾಫ್ಟ್ವೇರ್ ಅಲ್ಲಿ, ಅದು ಬೈ ಮಾಡು ಅಷ್ಟೇ. ಕಾನ್ಸೆಪ್ಟ್ ಅಷ್ಟೇ. ನಿಮ್ಗೆ ಎಲ್ಲಿವರೆಗೆ ಅಂದ್ರೆ ಕೊಯಮತ್ತೂರಲ್ಲಿ ಒಬ್ಬ ಸಾಫ್ಟ್ವೇರ್ WEAR
ಅವನು ಅಂಡರ್ ಗಾರ್ಮೆಂಟ್ಸ್ ಮಾಡೋನು, ಅವನು ಸ್ವಲ್ಪ ಅದನ್ನು ಹೋಗ್ತಾ ಇತ್ತು ಆ ಟೈಮಲ್ಲಿ. ಅಂದ್ರೆ ಓಕೆ, ದಟ್ ವಾಸ್ ದ ಹಿಸ್ಟರಿ. ಯಾವ್ದು ಕೊಟ್ಟರು ಕೂಡ ತಗೊಳ್ತಾ ಇದ್ರು ಆ ಟೈಮಲ್ಲಿ. ಇಟ್ ಇಸ್ ಲೈಕ್ ದಟ್ ಓನ್ಲಿ. ಸೊ ಈಗೆಲ್ಲ ತಿಂಗಳಿಗೆ 4-5 IPO ಬರುತ್ತೆ, ಆ ಟೈಮಲ್ಲಿ ಎಷ್ಟು ಬರ್ತಾ ಇತ್ತು ನಿಮಗೆ ಕೇಳಬೇಕು? ಬಹಳ ಕಮ್ಮಿ. ಅಂದ್ರೆ ಬೂಮ್ ಪೀರಿಯಡ್ ಅಲ್ಲ, ಅದು ಕೆಲವು ಮಂತ್ಗಳಲ್ಲಿ ಅಷ್ಟೇ. ಒಂದ್ಸರಿ ನಿಮಗೆ ಈ ಸತಿ ನಿಮಗೆ ವರ್ಷಾನುಗಟ್ಲೆ ನಿಮಗೆ ಈ ತರ IPOಗಳು ಯಾವತ್ತಿರಲಿ. ಆಮೇಲೆ ನಿಮಗೆ ಈ ಟೈಮಲ್ಲಿ 2020 ಆಫ್ಟರ್ ಕೋವಿಡ್ ಆರ್ ಈಗ ರೀಸೆಂಟ್ಲಿ 1-2 ವರ್ಷದಲ್ಲಿ ಬಂದ IPO ಬೂಮು, ಇಟ್ ಈಸ್ ಟ್ರಮೆಂಡಸ್ ಆಕ್ಚುಲಿ. ಮುಂಚೆ ಇರಲೇ ಇಲ್ಲ. ದಟ್ ಈಸ್ ಡೆಫಿನೆಟ್ಲಿ ಎ ಪುಷ್ ಫಾರ್ ದ ನ್ಯೂ ಎಕನಾಮಿಕ್ ಗ್ರೋತ್ ಆಫ್ ಇಂಡಿಯಾ ಇಟ್ ಸೆಲ್ಫ್. ಕರೆಕ್ಟ್. ಸೊ ಅಂಡ್ ಒನ್ ಮೋರ್ ಥಿಂಗ್ ನೋಡಿ, ಈಗ 1990 ಟೈಮ್ನಲ್ಲಿ ನಮಗೆ ಸೆಬಿ ಕೂಡ ಇರಲಿಲ್ಲ ಅವಾಗ. ಸೊ ಅದಕ್ಕೂ ಹಿಂದೆ ಎಷ್ಟು ಥರದ ಸ್ಕ್ಯಾಮ್ಸ್ಗಳಾಗ್ತಾ ಇತ್ತು. ಸೊ ಏನೇನು ಜನ ಫೇಸ್ ಮಾಡ್ತಾ ಇದ್ರು, ನೀವೇನಾದ್ರೂ ಫೇಸ್ ಮಾಡಿದ್ದೀರಾ? ನಿಮ್ಮ ಅನುಭವನ ವೀಕ್ಷಕರ ಜೊತೆ ಶೇರ್ ಮಾಡ್ಬೋದಾ? ತುಂಬಾ ಆಗ್ತಾ ಇತ್ತು ಆಕ್ಚುಲಿ. ಫಾರ್ ಎಕ್ಸಾಂಪಲ್, ನಾವು ಒಂದು ಶೇರ್ ಬೈ ಮಾಡಿದ್ವಿ, ಅದು ಆಮೇಲೆ ಅದಕ್ಕೊಂದು ಟ್ರಾನ್ಸ್ಫರ್ ಫಾರ್ಮ್ ಅಂತ ಅಟ್ಯಾಚ್ ಮಾಡಿರ್ತೀವಿ. ಅದಕ್ಕೆ ವ್ಯಾಲಿಡಿಟಿ 1 year. 1 year ಒಳಗೆ ಅದಕ್ಕೆ ಕಂಪನಿ ಕಳಿಸಿ ಅದು ಟ್ರಾನ್ಸ್ಫರ್ ಆಗಿ ನಿಮ್ಗೆ ಬರಬೇಕು. ಓಕೆ, ಆಮೇಲೆ ನೀವು ಸೆಲ್ ಮಾಡೋಕ್ಕಾಗಲ್ಲ ಅದನ್ನು. ಸೊ ನಾವು ಕಂಪನಿ ಕಳಿಸ್ತೀವಿ, ಕಂಪನಿ ಕಳಿಸಿ ದಿಸ್ ಇಸ್ ಫೋರ್ಜ್ ಸರ್ಟಿಫಿಕೇಟ್, ಏನಿಲ್ಲ ವಾಪಸ್. ಆಮೇಲೆ ನಾವು ಬ್ರೋಕರ್ಗೆ ಕಂಪ್ಲೇಂಟ್ ಕೊಡಬೇಕು. ಕಂಪ್ಲೇಂಟ್ ಕೊಟ್ಟರೆ ಅದು ಅಲ್ಲಿಂದ ಅವರು ನೋ ಡೆಲಿವರಿ ರಿಪ್ಲೇಸ್ಮೆಂಟ್ ಕೊಡಬೇಕು, ಆ ಥರ ಇತ್ತು. ಬಟ್ ಇನ್ನೂ ಒಂದು ಸ್ಪೆಸಿಫಿಕಲ್ ಏನಂದ್ರೆ, ಆ ಶೇರು ಟ್ರಾನ್ಸ್ಫರ್ ಆಗಿ ನನ್ನ ಹೆಸರಿಗೆ ಬಂದಿದೆ. ಓಕೆ, ಬ್ರೋಕರ್ ರೆಸ್ಪಾನ್ಸಿಬಿಲಿಟಿ ಓವರ್. ಬ್ರೋಕರ್ ನಂಗೆ ಶೇರ್ ಕೊಟ್ಟಿದ್ದಾರೆ, ನಾನು ಶೇರ್ ಕಂಪನಿ ಕಳಿಸ್ತೀನಿ, ಕಂಪನಿಯವರು ಟ್ರಾನ್ಸ್ಫರ್ ಮಾಡಿ ನಂಗೆ ಕಳಿಸಿದ್ದಾರೆ. ಆಮೇಲೆ ಡಿಮೆಟೀರಿಯಲೈಸೇಷನ್ ಬಂತು. ಡಿಮೆಟಿಗೆ ನಾನು ಸಬ್ಮಿಟ್ ಮಾಡಿದಾಗ ಅದೇ ಕಂಪನಿ ಹೇಳುತ್ತೆ ಇದು ಫೋರ್ಜ್ ಶೇರ್ ಅಂತ. ಓಕೆ, ಆ ಥರ ಎಲ್ಲ ನಡೀತಾ ಇತ್ತು ಅವಾಗ. ಸೊ ನಿಮ್ಗೇನಾದ್ರು ತುಂಬಾ ಬಹಳ ಲಾಸ್ ಮಾಡ್ಕೊಂಡು ಈ ಥರ ಸ್ಕ್ಯಾಮಿಗೆ ಹೋದಂತಹ ಏನಾದ್ರು ಒಂದು ಸಂದರ್ಭ ಇದೆಯಾ? ತುಂಬ ಅಂತ ಹೇಳಕ್ಕಾಗಲ್ಲ, ಬಟ್ ಒಂದು 400-500 ಶೇರ್ಗಳೆಲ್ಲ ಆ ಥರ 4-5 ಕಂಪನಿಗಳು ಆಗಿದೆ. ಆಮೇಲೆ ನಾವು ಅದರ ಹಿಂದೆ ಬೀಳಲ್ಲ, ಹೋಯ್ತದು ಅಂತೇಳಿ. ಓಕೆ ಸರ್, ಇದು ಈ ಸೆಬಿ ಬಂತಲ್ಲ, ಸೊ ಸೆಬಿ ಬಂದ್ಮೇಲೆ ಆಲ್ಮೋಸ್ಟ್ ಚೇಂಜ್ ಆಯ್ತಾ ಎಲ್ಲ? ಸೆಬಿ ಇನಿಷಿಯಲಿ ಬಂದಾಗ ಸಿಕ್ಕಾಪಟ್ಟೆ ರೆಸಿಸ್ಟೆನ್ಸ್ ಇತ್ತು. ಬ್ರೋಕರ್ ಇಸ್ ಡಾಮಿನೆಂಟ್ ಫಿಗರ್ಸ್ ಇನ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಆ ಟೈಮಲ್ಲಿ. ಸೆಬಿ ವಾಸ್ ನ್ಯೂಲಿ ಇಂಟ್ರೊಡ್ಯೂಸ್ಡ್, ಆಗ ತುಂಬಾ ರೆಸಿಸ್ಟೆನ್ಸ್ ಇತ್ತು. ಬಟ್ ಸ್ಟೆಪ್ ಬೈ ಸ್ಟೆಪ್ ಐ ಥಿಂಕ್ ಸೆಬಿ ಕಾಂಕರ್ಡ್ ದ ಹೋಲ್ ಸ್ಪೇಸ್. ಅಂಡ್ ನಾವು ದೇರ್ ಇನ್ ಐ ಥಿಂಕ್ ಟೋಟಲಿ ಅಂಡರ್ ಕಂಟ್ರೋಲ್. ಐ ಮೀನ್ ಫುಲ್ ರೆಗ್ಯುಲೇಷನ್ ಇವಾಗ ಇದೆ ಅಂತ ಹೇಳುವ ಕಾನ್ಫಿಡೆನ್ಸ್. ಅಂದ್ರೆ ಎನಿ ನ್ಯೂ ಕಂಬರ್, ನನಗೆ ಬೇಸಿಕಲಿ ಅವರ ಫ್ರೆಂಡ್ಸ್ ಕೇಳಿದಾರೆ ಯಾವ ಬ್ರೋಕರ್ ಹತ್ರ ಹೋಗ, ಏನು ಪ್ರಾಬ್ಲಮ್ ಇಲ್ಲ. ದೆನ್ ಇಟ್ ಇಸ್ ಯುವರ್ ಚಾಯ್ಸ್. ಯು ಕ್ಯಾನ್ ಕಮ್ ಟು ಮೀ ಆಲ್ಸೋ, ಅದರ್ವೈಸ್ ಆಲ್ಸೋ ಯು ಕ್ಯಾನ್ ಗೋ ಟು ಎನಿ ಬ್ರೋಕರ್. ಇಟ್ ಇಸ್ ಸೇಫ್, ಯುವರ್ ಮನಿ ಇಸ್ ಸೇಫ್, ಬಟ್ ಯುವರ್ ಡಿಸಿಷನ್ ಇಟ್ಸ್, ಅದು ಪ್ಲಸ್ ಆಗ್ಬೋದು, ಮೇಲೆ ಹೋಗ್ಬೋದು, ಕೆಳಗೆ ಬರ್ಬೋದು, ಅದು ಗೊತ್ತಿಲ್ಲ. ಬಟ್ ಮನಿ ಇಸ್ ಸೇಫ್ ಫ್ರಮ್ ಬ್ರೋಕರ್. ಡಿಫಾಲ್ಟ್ ಅದಂತೂ ಆಗಲ್ಲ ಇವಾಗ. ಅದು ತುಂಬಾ ನಿಮ್ಗೆ 2000-2008 ಆಗ್ತಾನೆ ಇತ್ತಲ್ಲ. ಬ್ರೋಕರ್ ಅವ್ರ ಕಮ್ಯುನಿಟಿನೇ ಪ್ರಾಬ್ಲಮ್. ಅದು ಡಿಫಾಲ್ಟ್ ಆಗಿ 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 ಅಯ್ಯೋ, ಮೈಂಡ್ ಬಾಗ್ಲಿಂಗ್. ಓಕೆ, ರೀಸೆಂಟ್ಲಿ ಆಗಿದೆ ಅನಿಸ್ತದೆ ಕೆಲವು, ಜಸ್ಟ್ ಫ್ಯೂ ಇಯರ್ಸ್ ಬ್ಯಾಕ್, 5-6 years ಬ್ಯಾಕ್ ಅನ್ಸುತ್ತೆ ಕೆಲವರು ಆಗಿದೆ. ಸೊ ವೀಕ್ಷಕರೇ, ನಾನು ರಾಮಚಂದ್ರ ಸರ್ ಹತ್ರ ಮುಂಚೆ ಒಂದ್ಸಲ ಮಾತಾಡಿದ್ದೆ. ಸೊ ಈಗ ನೀವೇನು ಮ್ಯೂಚುವಲ್ ಫಂಡ್ಗಳನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಿರಲ್ಲ ಮ್ಯೂಚುವಲ್ ಫಂಡ್ಗಳಲ್ಲಿ, ಸೊ ಮ್ಯೂಚುವಲ್ ಫಂಡ್ ಅನ್ನೋದಕ್ಕೆ ಒಂದು ನಿಮ್ಗೆ ಅರ್ಥ ಮಾಡಿಸ್ಬಿಡ್ತೀನಿ ಸುಮಾರು ಜನಕ್ಕೆ ಗೊತ್ತಿಲ್ಲದೆ ಇರೋರಿಗೆ. ಸೊ ಇನ್ ಕೇಸ್ ನನಗೆ ಶೇರ್ ಮಾರ್ಕೆಟ್ ಬಗ್ಗೆ ಐಡಿಯಾ ಇರಲ್ಲ, ಸುಮಾರು ಜನಕ್ಕೆ ಐಡಿಯಾ ಇರಲ್ಲ, ಅವರೆಲ್ಲ ಏನು ಮಾಡ್ತಾರೆ, ಅವರವರ ಹಣಗಳನ್ನ ತೊಗೊಂಡೋಗಿ ಮ್ಯೂಚುವಲ್ ಫಂಡ್ಗಳಿಗೆ ಕೊಡ್ತಾರೆ. ಸೊ ಇಲ್ಲಿ ಕ್ವಾಲಿಫೈಡ್ ಫಂಡ್ ಮ್ಯಾನೇಜರ್ಸ್ ಅವರ ಹಣವನ್ನು ಹ್ಯಾಂಡಲ್ ಮಾಡಿ ಸ್ವಲ್ಪ ಹಣನ ಗೋಲ್ಡ್ಗೆ ಅಥವಾ ಸ್ಟಾಕ್ಗಳಿಗೆ ಇಲ್ಲಿ ಹಾಕಿ ಬಂದಂತಹ ರಿಟರ್ನ್ ನಿಮಗೆ ಕೊಡ್ತಾರೆ. ಈ ರೀತಿ ಮಾಡ್ತಾ ಇರ್ತಾರೆ. ಈಗ ರಾಮಚಂದ್ರ ಸರ್ನ ಕೇಳೋಣ, 1990-92 ಟೈಮಲ್ಲಿ ಮ್ಯೂಚುವಲ್ ಫಂಡ್ಸ್ ಇತ್ತಲ್ಲ, ಸೊ ಅವರೆಲ್ಲ ಯಾವ ರೀತಿ ಮಾಡ್ತಾ ಇದ್ರು, ಯಾವ ರೀತಿ ಸ್ಕ್ಯಾಮ್ಗಳು ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ಕೇಳೋಣ ಸರ್. ಸ್ಕ್ಯಾಮ್ ಅಂತಲ್ಲ, ನಮಗೆ ನಮ್ದು ಪಾಸ್ಟ್ ಹಿಸ್ಟ್ರಿ ಬ್ಯಾಗೇಜ್ ಹೇಳಿದಲ್ಲ, ನನಗೆ ಮ್ಯೂಚುವಲ್ ಫಂಡ್ ಮೇಲೆ ಕಾನ್ಫಿಡೆನ್ಸ್ ಟೋಟಲಿ ಹೋಗಿತ್ತು. ಫಾರ್ ಎಕ್ಸಾಂಪಲ್, ನಮ್ದು ರಿಲೇಟಿವ್ ಒಂದು ಅಂಕಲ್ ಒಂದು 10,000 ಇನ್ವೆಸ್ಟ್ಮೆಂಟ್ ಮಾಡಿ 10 ವರ್ಷ ಆದ ಮೇಲೆ ಅವ್ರಿಗೆ 4,000 ವಾಪಸ್ ಸಿಕ್ಕಿದೆ. 10,000 ಇನ್ವೆಸ್ಟ್ ಮಾಡಿ 10 ವರ್ಷ ವೇಟ್ ಮಾಡಿ ರಿಟರ್ನ್ ಇಸ್ ನಾಟ್ 4,000. ದಟ್ ಮೀನ್ಸ್ 10 ವರ್ಷ ವೇಟ್ ಮಾಡಿ 6,000 ಲಾಸ್. ಸಚ್ ಇಸ್ ದ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ರನ್ನಿಂಗ್ ದೋಸ್ ಪೀರಿಯಡ್. ಐ ಆಮ್ ಜಸ್ಟ್ ಟೆಲಿಂಗ್ ಒನ್ ಎಕ್ಸಾಂಪಲ್. ಅದು ಟೋಟಲಿ ಮಿಸ್ಮ್ಯಾನೇಜ್ಡ್. UTI ಸ್ಕ್ಯಾಮ್ ಅದು ಇದೆಲ್ಲ ತುಂಬ ನೀವು ಹಿಸ್ಟರಿ ನೋಡಿದ್ರೆ ಇರುತ್ತೆ. ಅಂದರೆ ಬೇಸಿಕಲಿ ಸ್ಟಾಕ್ ಮಾರ್ಕೆಟಿಗೆ ಎಂಟರ್ ಆದ ಮೇಲೆ ಮ್ಯೂಚುವಲ್ ಫಂಡ್ ಅಂದ್ರೆ ನಾನಂತೂ ಹೆದರ್ತಿದ್ದೆ. ಈ ಆಫ್ ಲೇಟ್ ರೀಸೆಂಟ್ ಇದು ಸೆಬಿ ಬಂದು ಅದು ಟೈಟನ್ ಅಪ್ ಆಗಿ ನಾವು ಆಕ್ಚುಲಿ ಐ ಹ್ಯಾವ್ ಮೋರ್ ಕಾನ್ಫಿಡೆನ್ಸ್ ಆನ್ ಮ್ಯೂಚುವಲ್ ಫಂಡ್ ದ್ಯಾನ್ ನಾವೇ ಮಾಡೋದಕ್ಕಿಂತ. ಕೆಲವು ಮ್ಯೂಚುವಲ್ ಫಂಡ್ ಪರ್ಫಾರ್ಮೆನ್ಸ್ ನೋಡಿ ಹಾಕಿದ್ರೆ ದೇ ಆರ್ ಡೂಯಿಂಗ್ ದೇರ್ ಪ್ರೆಟಿ ಗುಡ್ ಜಾಬ್. ನಾವ್ಯಾಕೆ ತಲೆ ಕೆಡಿಸ್ಕೊಳ್ಬೇಕು, ಆ ಶೇರ್ ಬೈ ಮಾಡಲ್ಲ, ಈ ಶೇರ್ ಬೈ ಮಾಡಲ್ಲ, ಯಾವ ಶೇರ್ ಆಗತ್ತೆ ಗೊತ್ತಿಲ್ಲ. ಕೆಲವು ಸರ್ತಿ ನಾವೇನೋ ಒಂದು ಹೋಪಲ್ಲಿ ಬೈ ಮಾಡಿರ್ತೀವಿ, ಅದು ಇಟ್ ಮೇ ನಾಟ್ ಫಂಕ್ಷನ್. ಬಟ್ ಇಲ್ಲಿ ಆಸ್ ಎ ಕಾರ್ಪಸ್ ಇಸ್ ಬಿಗ್,
ಅವರು ಚೆನ್ನಾಗಿ ಕ್ವಾಲಿಫೈಡ್ ಫಂಡ್ ಮ್ಯಾನೇಜರ್ಸ್ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇರ್ಲಿಲ್ವಾ ಆ ಟೈಮಲ್ಲಿ? ಯಾಕಂದ್ರೆ ಎಲ್ಲ ಅವ್ರ ಹತ್ರನೇ ಹ್ಯಾಂಡ್ಲಿಂಗ್ ಇರ್ತಾ ಇತ್ತು. ಮಾಡ್ಕೊಂಡಿದಾರೆ ಅಂತ. ಇಲ್ಲದ್ರೆ ಹೆಂಗೆ ಸರ್ 10 ವರ್ಷ ವೇಟ್ ಮಾಡಿ ನಿಮಗೆ 60% ಲಾಸ್ ಹೆಂಗಾಗತ್ತೆ? ನಾನು ಒಬ್ಬ ಇಂಡಿವಿಜುವಲ್ ಆಗಿ ಒಂದು ಶೇರ್ ಅಲ್ಲಿ ಹಾಕಿ 10 ವರ್ಷ ಆದ ಮೇಲೆ ಅದು 60% ಲಾಸ್ ಚಾನ್ಸಸ್ ಇದೆ. ಯಾಕಂದ್ರೆ ಆ ಒಂದು ಕಂಪನಿ ಟಿಂಟ್ ಫಂಕ್ಷನ್ ವೆಲ್, ಅದು ಏನೋ ರಾಂಗ್ ಐಡೆಂಟಿಫಿಕೇಶನ್ 60% ಕಳ್ಕೊಂಡೆ ಸಾಧ್ಯತೆ ಇದೆ. ಬಟ್ ಮ್ಯೂಚುವಲ್ ಫಂಡ್ ಇಟ್ಸ್ ಎ ಫಂಡ್, ಕನ್ಸಾಲಿಡೇಟೆಡ್ ಫಂಡ್, ಅದನ್ನ ನೀವು ಡಿಸ್ಟ್ರಿಬ್ಯೂಟ್ ಮಾಡಿ ಆಗ್ತದೆ. ಅದ್ರಲ್ಲಿ ಹೆಂಗ 10 ವರ್ಷ ವೇಟ್ ಮಾಡಿ 60% ಲಾಸ್ ಹೆಂಗಾಗತ್ತೆ? ನಂಗೆ ಗೊತ್ತಿಲ್ಲ. ಅನ್ಲೆಸ್ ಅದರ್ವೈಸ್ ಅರ್ಥ ಆಯ್ತು ಬಿಡಿ ನೀವೇ ಹೇಳಿಲ್ಲ. ಬಟ್ ನಾನು ಅನ್ಕೊಂಡೆ ಈಗ ಕ್ವಾಲಿಫೈಡ್ ಫಂಡ್ ಮ್ಯಾನೇಜರ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಎಲ್ಲ ಕಡೆ ಈಕ್ವಲ್ ಆಗಿ ಹಾಕಿರ್ತಾರೆ. ಸೊ ಅಂದ್ರೆ ಅವಾಗಿನ ಟೈಮಲ್ಲಿ ಪೂರ್ತಿ ಸ್ಕ್ಯಾಮ್ ಆಗಿದೆ ಅಂತಾನೆ ನಿಮ್ಗೆ ಅರ್ಥ ಆಯ್ತು ಬಿಡಿ. ನೀವು ಹೇಳಿದ್ದು ಆ ತರ ನಂದು ಇಂಡಿವಿಜುವಲ್ ಸ್ಟಾಕ್ ಹಾಕಿದ್ರು ಕೂಡ ನಾವು 60% ಲಾಸ್ ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ. ಬಟ್ ಕ್ವಾಲಿಫೈಡ್ ಫಂಡ್ ಮ್ಯಾನೇಜರ್ಸ್ ಗೆ 10,000 ಕೊಟ್ಟು ಅವ್ನು 60% ಲಾಸ್ ಮಾಡ್ತಾನೆ ಅಂದ್ರೆ ಅವ್ನ ಪಕ್ಕ ಏನೋ ಮಾಡಿದಾನೆ ಅಂತ ನೀವು ಹೇಳ್ತಾ ಇದ್ದೀರಾ. ಟೋಟಲಿ ಮಿಸ್ಮ್ಯಾನೇಜ್. ಸೊ ಈ ಸೆಬಿ ಬಂದ್ಬಿಟ್ಟು ಈ ಸ್ಟಾಕ್ ಮಾರ್ಕೆಟ್ ಜೊತೆ ಮ್ಯೂಚುವಲ್ ಫಂಡ್ ಗಳನ್ನ ಹ್ಯಾಂಡಲ್ ಮಾಡಕ್ಕೆ ಶುರು ಮಾಡ್ತಾ ಅದ್ ಬಂದ್ಮೇಲೆ. ಹೌದು, ಸ್ಕಿನ್ ಇಂದ ಗೇಮ್ ಅಂತ ಹೇಳಿ ಎಲ್ಲ ಸ್ಟಾರ್ಟ್ ಮಾಡಿದ್ರೆ. ಸೊ ಈಗೆಲ್ಲ ಬಹಳ ರೆಗ್ಯುಲೇಷನ್ಸ್ ಎಲ್ಲ ಸ್ಟ್ರಾಂಗ್ ಇದೆ ಮ್ಯೂಚುವಲ್ ಫಂಡ್ ಗಳಿಗೆ. ಚೆನ್ನಾಗಿದೆ, ರೆಗ್ಯುಲೇಷನ್ ಚೆನ್ನಾಗಿದೆ, ಡಿಸ್ಕ್ಲೋಸರ್ಸ್ ಚೆನ್ನಾಗಿದೆ. ನಿಮಗೆ ಮಂತ್ಲಿ ಡೈಲಿ NAV ಅದು ಇದು ಇಟ್ಸ್ ರಿಯಲಿ ಫ್ಯಾಂಟಾಸ್ಟಿಕ್. ನೀವು ಮಂತ್ಲಿ ಡೈಲಿ ನೋಡಿ SIP ನ ಚೇಂಜ್ ಮಾಡ್ಬೋದು. ದಿಸ್ ಫಂಡ್ ಇಸ್ ನಾಟ್ ಫಂಕ್ಷನಿಂಗ್ ವೆಲ್ ಅಂದ್ರೆ ಅದನ್ನ ರೀಡಿಂಗ್ ಮಾಡಿ ಇನ್ನೊಂದು ಯಾರು ಫಂಕ್ಷನಿಂಗ್ ನಾವು ಬೆಟರ್ ಅವ್ರಿಗೆ ಹಾಕ್ಬೋದು. ಯು ಕ್ಯಾನ್ ಸ್ವಿಚ್ ಓವರ್. ಕರೆಕ್ಟ್. ಸೊ ಆಪ್ಷನ್ ಇರಲಿಲ್ಲ ನಿಮಗೆ, ಆ ಥರ ಆಪ್ಷನ್ ಇರಲಿಲ್ಲ. ಎಲ್ಲೋ ಮ್ಯೂಚುವಲ್ ಫಂಡ್ಗೆ ಅಪ್ಲೈ ಮಾಡ್ತಾರೆ, ಏನೋ ಒಂದು ಸ್ಟೇಟ್ಮೆಂಟ್ ಬರುತ್ತೆ, ಅದು ಎಲ್ಲೋ ಇರುತ್ತೆ, ಅದನ್ನು ರೀಡಿಂಗ್ ಮಾಡ್ಬೇಕಾದ್ರೆ ಹೆಂಗೆ. ಇವಾಗಲೂ ಕೆಲವು ಕ್ಲೈಂಟ್ಸ್ ಬರ್ತಾರೆ ಈ ಆಫೀಸಲ್ಲಿ ಹುಡ್ಕೊಂಡು, ನಮ್ಗೆ ಗೊತ್ತಿಲ್ಲ ಎಲ್ಲಿದೆ ಅಂತ. ಅದು ಅವತ್ತು ಆ ರೋಡಲ್ಲಿದೆ ಹೇಳ್ತೀನಿ, ಆಮೇಲೆ ಇವತ್ತು ಹೋದ್ರಲ್ಲಿ ಇರಲ್ಲ ಅದು. ಓಕೆ ಸರ್, ನಂಗೆ ಇನ್ನೊಂದು ಡೌಟ್ ಇದೆ. ಅದೇನಪ್ಪ ಅಂತಂದ್ರೆ ಈ ಡಿಮಾರ್ಟ್ ಈ ಒಂದು ಶೇರ್ಗಳನ್ನ ಆವಾಗಿನ ಕಾಲದಲ್ಲಿ ಈ ಪತ್ರದ ರೂಪದಲ್ಲಿ ಕೊಡ್ತಿದ್ರು, ಫಿಸಿಕಲ್ ಫಾರ್ಮೆಟ್ ಅಲ್ಲಿ ಇರ್ತಿತ್ತು. ಈಗ ಏನು 2000 ನಂತರ IT ರೆವಲ್ಯೂಷನ್ ಆಯಿತು, ಡಿಮಾರ್ಟ್ ಅಕೌಂಟ್ಗಳು ಬಂತು. ಸೊ ಆ ಟೈಮ್ನಲ್ಲಿ ಆ ಶೇರ್ಗಳನ್ನ ಏನು ಮಾಡಿದ್ರಿ? ತಗೊಂಡೋಗಿ ಅವ್ರಿಗೆ ಕೊಟ್ಬಿಟ್ಟು ಇದನ್ನ ಏನು ಎಲೆಕ್ಟ್ರಾನಿಕಲಿ ಮಾಡಿಫೈ. ಅದು ಈಗ ಏನಿದೆ ಸೇಮ್ ಸಿಸ್ಟಮ್. ಈಗಲೂ ಕೆಲವರ ಹತ್ರ ಹಿರಿಯರ ಹತ್ರ ನಿಮಗೆ ನನಗೆ ಫೋನ್ ಮಾಡಿದ್ದಾರೆ ಸುಮಾರು ಜನ. ಅವ್ರು ಏನ್ ಮಾಡ್ತಾರೆ, ಅದಕ್ಕೆ DRF ಫಾರ್ಮ್ ಅಟ್ಯಾಚ್ ಮಾಡಿ ಅವರ ಕನ್ಸರ್ನ್ DPಗೆ ಸಬ್ಮಿಟ್ ಮಾಡ್ಬೇಕು. ಆ ಪ್ರೋಸೆಸ್ ಅವತ್ತು ಇವತ್ತು ಸೇಮ್. ಓಕೆ. ಸೊ ಈಗ ನಮ್ಮ ವೀಕ್ಷಕರ ಹತ್ರ ಯಾವ್ದಾದ್ರು ಹಳೆಯ ಶೇರ್ಸ್ಗಳಿದ್ರೆ ಅದನ್ನ ಟ್ರೇಡ್ ಜಿನಿಗೆ ಬಂದ್ಬಿಟ್ಟು ಕೊಟ್ರೆ ನೀವು ಮಾಡ್ಕೊಡ್ತೀರಾ? ಖಂಡಿತ ಮಾಡ್ಕೊಡ್ತೀವಿ. ಬಟ್ ಅವರು ಅದಕ್ಕಿಂತ ಮುಂಚೆ ಒಂದು ನೋಡ್ಬೇಕು, ಹಳೆ ಶೇರ್ ಇದೆ ಅವರ ಹೆಸರಲ್ಲಿ ಇದೆಯಾ, ಒಂದು ಆ ಕಂಪನಿ ಡಿವಿಡೆಂಡ್ ಡಿಕ್ಲೇರ್ ಮಾಡಿದಾರ, 2 ಆ ಡಿಕ್ಲೇರ್ಡ್ ಡಿವಿಡೆಂಡ್ ನಿಮ್ಗೆ ಸಿಕ್ಕಿದ್ಯಾ, ನೀವು ಎನ್ಕ್ಯಾಶ್ ಮಾಡಿದೀರಾ, 3 ಇದೆಲ್ಲ ಹೆಚ್ಚಿನವ್ರು ಏನ್ ಮಾಡಿರ್ತಾರೆ, ಎಲ್ಲೋ ಸರ್ಟಿಫಿಕೇಟ್ ಟ್ರಂಕ್ ಅಲ್ಲಿ ಇಟ್ಟಿರ್ತಾರೆ, ಅವ್ರ ಮನೆ ಶಿಫ್ಟ್ ಆಗಿ ಹೋಗಿರ್ತಾರೆ, ಡಿವಿಡೆಂಡ್ ಅವರಿಗೆ ಬ್ಯಾಂಕ್ ಅಟ್ಯಾಚ್ಮೆಂಟ್ ಇರಲ್ಲ ಅವಾಗ, ಡಿಮೆಟ್ ಫಿಸಿಕಲ್ ಅಲ್ಲಿ ಚೆಕ್ ರೂಪದಲ್ಲಿ ಬಂದಿರುತ್ತೆ, ಅದು ಇವ್ರಿಗೆ ರೀಚ್ ಆಗಿರಲ್ಲ, ಇವ್ರು ಎನ್ಕ್ಯಾಶ್ ಮಾಡಿರಲ್ಲ. ಈ ರೀತಿ ಪ್ರಾಬ್ಲಮ್ ಕೂಡ ಇದೆ. ಅವಾಗಿನ ಟೈಮಲ್ಲಿ ಡಿವಿಡೆಂಡ್ ಡೈರೆಕ್ಟ್ ಪೋಸ್ಟ್ ಮುಖಾಂತರ ಬರ್ತಾ ಇತ್ತು, ಇವ್ರ ಅಕೌಂಟ್ ಕ್ರೆಡಿಟ್ ಆಗ್ತಾ ಇರಲಿಲ್ಲ. ಇಲ್ಲ. ಓಕೆ. ಸೊ ನಾನೇನು ಅನ್ಕೊಂಡಿದ್ದೆ, ಅವಾಗ್ಲೂ ಕೂಡ ಇದೇ ರೀತಿ ನಡೀತಾ ಇತ್ತು. ಅದು ಪವರ್ ಆಫ್ ಕಾಂಪೌಂಡಿಂಗ್ ಬೆಳೆದು ಇವತ್ತೆಲ್ಲೋ ಹೋಗಿರುತ್ತೆ ಅನ್ಕೊಂಡಿದ್ದೆ. ಇವಾಗಲೂ ಇವ್ರ ಸರ್ಟಿಫಿಕೇಟ್ ಅವ್ರ ಡಿವಿಡೆಂಡ್ ಕ್ಲೈಮ್ ಆಗದೆ 7 ವರ್ಷ ಆಗಿದ್ರೆ ಆ ಸರ್ಟಿಫಿಕೇಟ್ ಅಲಾಂಗ್ ವಿತ್ ದ ಡಿವಿಡೆಂಡ್ ಅದು IPF ಗೆ ಹೋಗಿರುತ್ತೆ, ಮೂವ್ ಆಗಿರುತ್ತೆ. ಇವನ್ ಅವರ ಸರ್ಟಿಫಿಕೇಟ್ ಅವರ ಕೈಯಲ್ಲಿ ಏನಿದೆ ಅದು ಇನ್ವ್ಯಾಲಿಡ್ ರೈಟ್ ನಾವು. ಓಕೆ. ಅವ್ರು ಅದನ್ನ ಕ್ಲೈಮ್ ಮಾಡ್ಬೇಕು ಅಲ್ಲಿಂದ. ನನಗೆ ಒಂದು ಕಾಲ್ ಬಂದಿತ್ತು. ಅದೇನಪ್ಪಾ ಅಂತಂದ್ರೆ ನಮ್ಮ ಬಳಿ MRF ಫಿಸಿಕಲ್ ಶೇರ್ ಸಿಕ್ಕಿದೆ ನಮ್ಮ ತಾತ ಅವ್ರದ್ದು, ಬಟ್ ಅವ್ರೀಗ ಎಕ್ಸ್ಪೈರ್ ಆಗಿದ್ದಾರೆ ಅಂತ ಒಬ್ರು ಅವಾಗಿನ ಟೈಮಲ್ಲಿ ಕೇಳಿದ್ ನೆನಪು. ಈಗ ಆ ರೀತಿ ತಾತ ಮುತ್ತಾತ ಯಾರೋ ಒಂದು ಶೇರ್ಗಳನ್ನ ತಗೊಂಬಂದು ಹೇಳ್ತಾರೆ, ಅದು ಎಕ್ಸ್ಪೈರ್ ಆಗಿರುತ್ತೆ. ಸೊ ಆ ಟೈಮ್ನಲ್ಲಿ ಏನ್ ಮಾಡ್ಬೇಕು ಜನ? ಈಗ ನಿಮ್ಮ ಹತ್ರ MRF ಶೇರ್ ಸಿಕ್ಕಿದೆ ಅಂದ್ರೆ ಅದರಲ್ಲಿ ಡಿಸ್ಟಿಂಕ್ಟಿವ್ ನಂಬರ್, ಸರ್ಟಿಫಿಕೇಟ್ ನಂಬರ್ ಎಲ್ಲ ಡೀಟೇಲ್ಸ್ ಇರುತ್ತೆ. ನೀವು ಕಂಪನಿಗೆ ಬರಿಬೇಕು, ಈ ತರ ನಮ್ದು ಇದೆ, ಹಿರಿಯರದ್ದು ಸಿಕ್ಕಿದೆ, ಏನ್ ಮಾಡ್ಬೇಕು ಅಂತ. ಅದರದ್ದು ಸ್ಟೇಟಸ್ ಅವ್ರು ಹೇಳ್ತಾರೆ. ಓಕೆ. ಕಂಪ್ನಿ ಇನ್ ದ ಸೆನ್ಸ್ ನೀವು ಬ್ರೋಕರೇಜ್. MRF ಅಂದ್ರೆ MRF ಕಂಪ್ನಿಗೆ ಬರಬೇಕು. MRF ಬ್ರೋಕರ್ ಏನು ಕೆಲಸ ಏನು ಮಾಡೋದಕ್ಕಾಗಲ್ಲ. ಸೊ ಅವ್ರಿಗೆ ಬ್ರೋಕರ್ ಅಂದ್ರೆ ನಿಮ್ಗೆ ಅವ್ರು ಈಗ ನಿಮ್ದು ಶೇರ್ ಇದ್ರೆ ನಿಮ್ಮ ಹೆಸರಲ್ಲಿ ಇದ್ರೆ ಬ್ರೋಕರ್ ಹತ್ರ ಅಂದ್ರೆ ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಹತ್ರ ಕೊಟ್ಟು ಡಿಮ್ಯಾಟ್ ಮಾಡ್ಲಿಕ್ಕೆ ಹೇಳ್ಬೋದು. ಅದು ಪ್ರೋಸೆಸ್ ಹಂಗೆ. DP ಅದನ್ನ ಕಲೆಕ್ಟ್ ಮಾಡಿ ಕಂಪನಿಗೆ ಅಥವಾ ಕಂಪನಿ ಟ್ರಾನ್ಸ್ಫರ್ ಏಜೆನ್ಸಿ ಕಳಿಸ್ತಾರೆ. ಆಗ ಏನಾದ್ರೂ ಇಶ್ಯೂ ಇದ್ರೆ ಅವರು ದೇ ವಿಲ್ ರಿವರ್ಟ್ ಬ್ಯಾಕ್. ಅದನ್ನ ನಾವು ಪುನಃ ಕ್ಲೈಂಟ್ ಹೇಳ್ತೀವಿ ಆ ತರ. ಸೊ ಈಗ ಈ ಒಂದು 2000 ನಂತರ ಏನು ಡಿಮಾರ್ಟ್ ಅಕೌಂಟ್ಗಳು ಬಂತಲ್ಲ, ಸೊ ಅದ್ರಲ್ಲಿ ನಿಮ್ಮ ಫಸ್ಟ್ ಡಿಮಾರ್ಟ್ ಅಕೌಂಟ್ ಯಾವುದು? ಯಾವ ರೀತಿ ನಿಮ್ಮ ಜರ್ನಿನ ಶುರು ಮಾಡಿದ್ರಿ ಇನ್ವೆಸ್ಟ್ಮೆಂಟ್ ಮತ್ತೆ ಟ್ರೇಡಿಂಗ್? ಅದೇ ಸ್ಟಾಕ್ ಹೋಲ್ಡಿಂಗ್ ಕಾರ್ಪೊರೇಷನ್ ಇತ್ತು, ಐಲ್ಯಾಂಡ್ FS ಇತ್ತು ಅವಾಗ ನಾವು ತುಂಬಾ ಡಿಮ್ಯಾಟ್ ಅಕೌಂಟ್ ಅಂದ್ರೆ ಆಪ್ ರೂಪದಲ್ಲಿ ಇರಲಿಲ್ಲ, ಈ ಕಂಪ್ಯೂಟರ್ ಏನಿಲ್ಲ, ವೆಬ್ಸೈಟ್ ಇಲ್ಲ, ವೆಬ್ಸೈಟ್ ಇಲ್ಲ, ಅವ್ರ ಆಫೀಸ್ಗೆ ಹೋಗ್ಬೇಕು ಸರ್. ಓಕೆ. ಆ ಬ್ರೋಕರೇಜ್ ಬೇರೆ ಸರ್. ನಾನು ಬ್ರೋಕರೇಜ್ ಅಲ್ಲ, ಡಿಮ್ಯಾಟ್ ಆಗಿ ಸ್ಟಾಕ್ ಹೋಲ್ಡಿಂಗ್ ಕಾರ್ಪೊರೇಷನ್ ಬ್ರೋಕರ್ ಆಗಿರ್ಲಿಲ್ಲ ಅವಾಗ. ಓಕೆ. ಓನ್ಲಿ ಡಿಮ್ಯಾಟ್ ಸರ್ವಿಸ್, DP. ಓಕೆ. ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋಗಿ ನೀವು DRF ಸಬ್ಮಿಟ್ ಮಾಡಿದ್ರೆ ನಿಮ್ ಫಿಸಿಕಲ್ ಇದಾಗತ್ತೆ. ಆಮೇಲೆ ಒಂದು ಡೆಲಿವರಿ ಇನ್ಸ್ಟ್ರಕ್ಷನ್ ಬುಕ್ ಇರುತ್ತೆ,
ಅದನ್ನ ಸೈನ್ ಮಾಡಿ ನಾವು ಅಲ್ಲಿ ಸಬ್ಮಿಟ್ ಮಾಡ್ಬೋದು, ಇಲ್ಲ ನಮ್ಮ ಬ್ರೋಕರ್ ಹತ್ರ ಕೊಟ್ಟರೆ ಅವನು ಅಲ್ಲಿ ಹೋಗಿ ಕೊಡ್ತಾ ಇದ್ದ. ಈಗ ನಾನು ಸೆಲ್ ಮಾಡ್ತೀನಿ ಒಂದು 100 ಶೇರ್ ಏನೋ ರಿಲಯನ್ಸ್ ಸೆಲ್ ಮಾಡ್ತೀನಿ, ಅದು ಡೆಲಿವರಿ DIS ಬುಕ್ ಅಂತಿದೆ, ಅದರಲ್ಲೆಲ್ಲ ಫುಲ್ ಮಾಡಿ ಸೈನ್ ಮಾಡಿ ಅವನಿಗೆ ಕೊಡ್ತಿದ್ದು ಬ್ರೋಕರಿಗೆ. ಅವನು ಅಲ್ಲಿ ಸ್ಟಾಕ್ ಹೋಲ್ಡಿಂಗ್ ಸಬ್ಮಿಟ್ ಮಾಡಿದ್ರೆ ಅದು ಅಲ್ಲಿ ಪೇ ಇನ್ ಅಕೌಂಟಿಗೆ ಹೋಗುತ್ತೆ, ಆ ಥರ. ಓಕೆ, ಈ ಆ್ಯಪ್ಗಳೆಲ್ಲ ಬಂದಿದೆ ಯಾವಾಗ? ವೆಬ್ಸೈಟು, ಆ್ಯಪ್, ಅದ್ರ ಮೂಲಕ ನೀವು ಏನು ಪೂರ್ತಿ ಡಿಜಿಟಲಿ ಯಾವಾಗ ಶುರು ಮಾಡಿ? ಸರ್, ನಿಮಗೆ ಸ್ಟಾಕ್ ಬ್ರೋಕರ್ ಆಫೀಸಲ್ಲಿ ಕಂಪ್ಯೂಟರೈಸೇಷನ್ ಸ್ಟಾರ್ಟ್ ಆಗಿರೋದೇ 2000. ಓಕೆ, 1995 NSE ಬಂದಿರೋದು. BSE ಯಾವಾಗಲೂ ಕಂಪ್ಯೂಟರೈಸೇಷನ್ ಮಾಡಿರಲಿಲ್ಲ. ಅಪ್ರಾಕ್ಸಿಮೇಟ್ಲಿ 2000 ಇಂದ ಎಲ್ಲ ಬ್ರೋಕರ್ದು ಅಂದ್ರೆ ಸ್ಟಾಕ್ ಎಕ್ಸ್ಚೇಂಜ್ ರಿಂಗಿಗೆ ಹೋಗೋದು ಸ್ಟಾಪ್ ಆಗಿದೆ. ಅವ್ರದ್ದು ಒಂದು ಕಂಪ್ಯೂಟರ್ ಅವ್ರ ಆಫೀಸಲ್ಲಿ, ಯಾರ್ದು ಬ್ರೋಕರ್ ಆಫೀಸಲ್ಲಿ ಒಂದು ಕಂಪ್ಯೂಟರ್ ಅಷ್ಟೇ, ಬೇರೆ ಕಡೆ ಇಲ್ಲ. ಓಕೆ ಓಕೆ. ಆಮೇಲೆ ನಿಮಗೆ ಆಫ್ಟರ್ ಐ ಥಿಂಕ್ ಪ್ರಿಸೈಸ್ಲಿ ನಂಗೆ ಗೊತ್ತಿಲ್ಲ, 2005 ಅಲ್ಲೆಲ್ಲ ನೆಟ್ವರ್ಕ್ ಆಯ್ತು, ಬ್ರಾಂಚ್ ಆಫೀಸು, ಅಲ್ಲಿ ಕಂಪ್ಯೂಟರ್, ಅದು ಥ್ರೂ ಸ್ಯಾಟಲೈಟ್ ವಿಸ್ಯಾಟ್ ಇಂದ ಕನೆಕ್ಷನ್, ಆ ಥರ ಆಯ್ತು. ಆಮೇಲೆ ಲೇಟರ್ ನಾವು ಎಲ್ಲ ಎವ್ರಿ ಕ್ಲೈಂಟ್ ಡೆಸ್ಕ್ಟಾಪ್ ಅಲ್ಲಿ ಆಗ್ಬೋದು, ಲ್ಯಾಪ್ಟಾಪ್ ಅಲ್ಲಿ ಆಗ್ಬೋದು, ಮೊಬೈಲ್ ಅಲ್ಲಿ ಆಗ್ಬೋದು, ಅದೆಲ್ಲ ರೀಸೆಂಟ್ ಫಿನಾಮಿನಾ. ಸರ್, ಇದು ಈ ಟೈಮ್ನಲ್ಲಿ ಯಾವಾಗ ಈ ಹರ್ಷದ್ ಮೆಹ್ತಾ ಟೈಮ್ನಲ್ಲಿ, ಆ ಟೈಮ್ನಲ್ಲೆಲ್ಲ ಸೊ ಈ ಒಂದು ಏನು ರಗ್ ಪುಲ್ ಇದು ಅಂತ ಕರೀತಾರೆ, ಸ್ಕ್ಯಾಮ್ ಅಂತ ಕರೀತಾರೆ, ಮತ್ತೆ ಪಂಪ್ ಅಂಡ್ ಡಮ್ ಈಗೂ ಆಗ್ತಾ ಇದೆ. ಬಟ್ ಆ ಟೈಮ್ನಲ್ಲಿ ಸಿಕ್ಕಾಪಟ್ಟೆ ಆಗ್ತಾ ಇತ್ತು ಅಂತ ಕೇಳಿದೆ. ಸೊ ಇವ್ರದೆಲ್ಲ ಸ್ಟ್ರಾಟಜಿಗಳೇ ಇದು. ಇನ್ನೊಬ್ರು ಮನು ಮಾನಿಕ್ ಅಂತ ಇದ್ರು, ಹರ್ಷದ್ ಮೆಹ್ತಾ ಅಂತ ಇದ್ರು, ಇವರೆಲ್ಲ ರಾಕೇಶ್ ಜುಂಜುನ್ವಾಲ, ಅವ್ರದೆಲ್ಲ ಆಗಿನ ಟೈಮ್ ಅಲ್ಲ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅದು ಅವತ್ತು ಇತ್ತು, ಇವತ್ತು ಇತ್ತು, ಇನ್ನು ಮುಂದೆನೂ ಇರುತ್ತೆ ಸರ್.